ಹರಿದು ಹೋದ ರಾಷ್ಟ್ರಧ್ವಜ, ಪಂಚಾಯಿತಿಯ ಧ್ವಜ ಕಂಬದಲ್ಲಿ ಹಾರಾಟ, ಕಣ್ಮುಚ್ಚಿ ಕುಳಿತ ಪಿಡಿಒ ಅಧಿಕಾರಿ ವಿರುದ್ಧ ರೊಚ್ಚಿಗೆದ್ದ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಹಾಗೂ 2008 ಬಡವರ ಕಲ್ಯಾಣೋತ್ಸವವನ್ನು ನೆರವೇರಿಸಿದ ಕಲ್ಯಾಣ ಪುರುಷ ಬಿಟಿ ಚಂದ್ರಶೇಖರ್. ರಾಷ್ಟ್ರ ಧ್ವಜದಲ್ಲಿಯೂ ನಿರ್ಲಕ್ಷ್ಯ ತೋರ್ತಾ ಇರುವ ಶಿರಹಟ್ಟಿ ತಾಲೂಕಿನ ಮಜ್ಜೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಅಧಿಕಾರಿ ಮೇಲೆ ಸಂಬಂಧಿಸಿದ ಮೇಲಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ. ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಮೊನ್ನೆ 2008 ಮದುವೆ ಮಾಡಿದೀವಿ. ನಿಮ್ಗೆಲ್ಲ ಗೊತ್ತಿದೆ. ಈ ಭ್ರಷ್ಟ ಪಿಡಿಒ, ಭ್ರಷ್ಟ ಅಧಿಕಾರಿ ಮಜ್ಜೂರು ಪಂಚಾಯತಿ ಪಿಡಿಒ ನಿರ್ಲಕ್ಷ್ಯತೆ ನೋಡ್ರಿ. ನಮ್ಮ ಕರ್ನಾಟಕದ ಬಾವುಟ, ನಮ್ಮ ದೇಶದ ಬಾವುಟ ಹರಿದೋದ್ರು ಕೂಡ ತೆಗಿದಂಗೆ ನಾಲಾಯಕ ಅವನು, ಲೋಫರ್ ಅವನು. ಹೊಟ್ಟೆಗೆ ಅನ್ನ ತಿಂತಾನ, ಸಗಣಿ ತಿಂತಾನ ಗೊತ್ತಿಲ್ಲ. ಅದು ಅವನೇನ್ ತಿಂತಾನ ಹೊಟ್ಟೆಗೆ? ಲೋಫರ್ ತಗೊಂಡ್ಬಂದು ಧ್ವಜಕ್ಕೆ ಗೌರವ ಕೊಡ್ಲಿಲ್ಲ ಅವನು. ಏನ್ ಮಾಡ್ತಾರ ಅವನು? ಈ ಜಿಲ್ಲಾಧಿಕಾರಿ ಏನ್ ಮಾಡ್ತಾ ಇದಾರೆ? ತಹಸೀಲ್ದಾರ್ ಏನ್ ಮಾಡ್ತಿದಾರೆ? ನೀವೆಲ್ಲ ನಮ್ಮ ಬಾವುಟಕ್ಕೆ ಗೌರವ ಕೊಡೋದಿಲ್ಲ. ನೀವು ಪಂಚಾಯತಿಗೆ ಬಂದ್ರೆ ಪಂಚಾಯತ್ 4 ಜನ ಇಲ್ಲ ಇಲ್ಲಿ. ಈ ಊರ್ ನೋಡಿದ್ರೆ ಊರು ಸುಡ್ಗಾಡ್ ಮಾಡಿಟ್ಟಾರೆ. ಊರುಗಳೆಲ್ಲ ಪಾಪ ರೈತರೆಲ್ಲ ಇರುವಂತ ಊರ್ನ ಹಳ್ಳಿ ಜನಗಳು ಫ್ಲಾಟ್ಗಳು ಹಾಕೊಂಡಿದ್ದಾರೆ. ಸೈಟ್ ಇದೆ, ಜಾಗ ಇದ್ದು ಫ್ಲಾಟ್ಗಳಿಗೆ ಹಕ್ಕುಪತ್ರ ಕೊಡಕ್ಕೆ ಹೋಗ್ತಾ ಇಲ್ಲ. ನಿಮ್ಗಳಿಗೆಲ್ಲ ಫ್ಲಾಟ್ ಬಂದಿದೆ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತೀರಿ ನೀವು. ಇಲ್ಲಿ ಹೆಣ್ಣು ಮಕ್ಳು ಹೇಳ್ತಿದ್ದಾರೆ. ಕೃಷಿ ಇಲಾಖೆಯಿಂದ ಬಂದಂತ ಮಾಹಿತಿನ ನೀವು ಪಂಚಾಯತಿಂದ ಮಾಡಬೇಕು. ಅಲ್ಲಿ ರೈತರು ಗೊತ್ತಾಗೋದ್ ಬಿಡುವ? ಅಲ್ಲಿ ರೈತರು ಜಂಗಲ್ ಓಡಿಸ್ಬೇಕಾ? ನಿಮ್ಗಿದ್ದ ನೋಡಿ ಮರಗಳಿಗೆ. ನಿಮ್ಗೆ ಫ್ಲಾಗ್ ತೋರ್ಸೋದು ನಮ್ಮ ರಾಜ್ಯ ಸರ್ಕಾರ ನೋಡಿ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ, ನೀವು ನೋಡಿ. ಎಲ್ಲರದು ಬರೀ ಇದೇ ಆಗ್ಬಿಡ್ತು. ಬ್ರಿಟಿಷ್ ಹೋಗಳು, ಬಾಳಿಗೆಗಳೆಲ್ಲ ಸಂಬಳಗಳು ತಗೊಂಡು ಯಾರು ಮಾತಾಡ ಅವರು ಆಗಿಲ್ಲ. ಲೋಕಾಯುಕ್ತ ಅಲ್ಲಂದ್ರೆ ಯಾವ ನಡೆಯಿಲ್ಲ, ನಮಗೂ ನಡೆಯಲ್ಲ, ನಿಮಗೂ ನಡೆಯಲ್ಲ. ಕೋರ್ಟ್ಗೆ ಹೋಗ್ಬೋದು, ಕೋರ್ಟ್ ಹಾಲಿ ಆಗ್ತಾರೆ. ನಮ್ಗೆ ಗೊತ್ತಾಯ್ತ ಡೀಲ್ ಮಾಡ್ಬೇಕು ನನ್ನ ಡಿ.ಸಿ ಮಾನ್ಯ ಅವನು ಕೊಟ್ಟಾಡ ತಕ್ಕ ಹೆಂಗೆ ಕೋರ್ಟ್ ಹೋಗ್ತಾರೆ. ಹಿಂಗಾಗ ನಾವು ಬುದ್ಧಿ ಅವಾಗ ಹೇಳ್ತೀವಿ. ನಾವು ಬುದ್ಧಿ ಇಲ್ಲಿ ಊರಾಗ ನಮ್ಮ ಜಾತಿ ಸಂಬಂಧ ಧ್ವನಿ ಮಾಡ್ತೀವಿ. ಏನು ರೆಸ್ಪಾನ್ಸ್ ಇರುತ್ತೆ ಈಗ ನೋಡೋಣ. ನಾನು ಪಟ್ಟು ದಾಖಲಾತಿ ಅಲ್ಲ, ಕಾರ್ಯಕ್ಕೆ ಹೋಗ ನನ್ನ ಕಡೆ ಕಳೆದು ಹೋಗ, ಅವನ ಕಡೆ ಕಾರ್ಯಕ್ಕೆ ಹೋಗ.